ಪರೀಕ್ಷೆಗಳು ನಡೆಯುತ್ತವೆ. ನಮ್ಮಲ್ಲಿ ಒಟ್ಟು 7 ಪರೀಕ್ಷಾ ಕೇಂದ್ರಗಳು, 1216 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಹಾಜರಾಗ್ತಾರೆ. 10 ಜನ ರಿಪೀಟರ್ಸ್ ವಿದ್ಯಾರ್ಥಿಗಳು ಹಾಗೂ 15 ಜನ ಖಾಸಗಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ನೆಕ್ಸ್ಟು ಪರೀಕ್ಷಾ ಕೇಂದ್ರದಲ್ಲಿ ಎಲ್ಲ ಸಿದ್ಧತೆಗಳನ್ನು, ಅಂದರೆ ಆಸನದ ವ್ಯವಸ್ಥೆ, ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಅದೇ ರೀತಿ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ, ಬ್ಯಾಗನ್ನು ಇಡೋದಕ್ಕೆ ಒಂದು ಪ್ರತ್ಯೇಕವಾದಂಥ ರೂಮು, ಇವುಗಳನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಆಮೇಲೆ ಆರೋಗ್ಯ ತಪಾಸಣೆಗಾಗಿ ಆರೋಗ್ಯ ಇಲಾಖೆಯಿಂದ 2 ಜನ ಸಿಬ್ಬಂದಿಗಳ ಆರೋಗ್ಯ ಸಿಬ್ಬಂದಿಗಳ ನೇಮಕ ಕೂಡ ಆಗಿದೆ. ಅದೇ ರೀತಿ ಪೊಲೀಸ್ ಆರಕ್ಷಕರ ಪ್ರತಿ ಕೇಂದ್ರಕ್ಕೂ ಕೂಡ 1-2 ಪೊಲೀಸ್ ಆರಕ್ಷಕರ ನೇಮಕ ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಲಾಗಿದೆ. ನೆಕ್ಸ್ಟು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಮಕ್ಕಳು ಆಸನದ ವ್ಯವಸ್ಥೆ ಇದೆ. ಜೊತೆಗೆ ಎಲ್ಲ ಪರೀಕ್ಷಾ ಕೊಠಡಿಗಳಲ್ಲಿ, ಆಮೇಲೆ ವರಾಂಡದಲ್ಲಿ, ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ತೆರೆಯುವಂಥ ಪ್ರದೇಶಗಳಲ್ಲಿ CC ಕ್ಯಾಮರಾವನ್ನು ಹಾಕಲಾಗಿದೆ. ಅವೆಲ್ಲ CC ಕ್ಯಾಮರಾಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಅದಕ್ಕೆ ಡ್ರೈ ರನ್ ಮಾಡ್ತಾ ಇದ್ದೇವೆ. ಈಗಾಗಲೇ 4-5 ಸಾರಿ ಅದನ್ನು ಮಾಡಿದ್ದೇವೆ, ಎಲ್ಲವೂ ಸರಿ ಇತ್ತು. ಮತ್ತು AI ಅನ್ನು ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಏನಾಗಿದೆ, ಸಣ್ಣ ಪುಟ್ಟ ಇವುಗಳಿದ್ರೂ ಕೂಡ ಗೊತ್ತಾಗುತ್ತೆ. ಸೊ ನಿನ್ನೆ ಒಂದು ಕೇಂದ್ರದಲ್ಲಿ ಫ್ಯಾನು ಒಂದು ರೊಟೇಟ್ ಆಗಿರೋದು ಸ್ವಲ್ಪ ಅಡ್ಡ ಬಂದಿರೋದಕ್ಕೂ ಕೂಡ ಅದು ನಮಗೆ ಮೆಸೇಜ್ ಬಂತು. ತಕ್ಷಣ ಆ ಫ್ಯಾನನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಅಷ್ಟು AI-ಯಿಂದ ನಮಗೆ ಈಗ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಅದು ಅಷ್ಟು ಸೂಕ್ಷ್ಮವಾಗಿ ಪರೀಕ್ಷೆಗಳು ನಡೀತಾ ಇದ್ದಾವೆ. ನೆಕ್ಸ್ಟು ಪರೀಕ್ಷೆಯ ಸಮಯ ಬೆಳಗ್ಗೆ 10 ಗಂಟೆಗೆ ಪರೀಕ್ಷೆ ಪ್ರಾರಂಭ ಆಗ್ತದೆ. ಇದು 1 ಗಂಟೆಗೆ ಮುಗೀತದೆ. ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜು, 4 ವಿಷಯಗಳು ಮತ್ತು ಪ್ರಥಮ ಭಾಷೆಯೆಲ್ಲ 1 ಗಂಟೆ 15 ನಿಮಿಷಕ್ಕೆ ಮುಗೀತದೆ. 15 ನಿಮಿಷ ಎಕ್ಸ್ಟ್ರಾ ಇರುತ್ತೆ ಅವೆಲ್ಲವುಗಳಿಗೂ ಕೂಡ. ಬೆಳಗ್ಗೆ 10 ಗಂಟೆಗೆ ಪರೀಕ್ಷೆ ಪ್ರಾರಂಭವಾದರೂ ಕೂಡ ವಿದ್ಯಾರ್ಥಿಗಳಿಗೆ ಮೊದಲನೇ ದಿವಸ 9 ಗಂಟೆಗೆ ಪರೀಕ್ಷಾ ಕೇಂದ್ರಕ್ಕೆ ಬರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಮೊದಲನೇ ದಿವಸ ಅವರು ಆ ರೂಮುಗಳನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಅಥವಾ ಕೆಲವು ಸರಿ ಸಿಕ್ಕಿಲ್ಲ ಅಂತ ಕೆಲವೊಂದು ಮಕ್ಕಳು ಗೊಂದಲ ಒಳಗಾಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಅವ್ರ ಪಾಲಕರು ಬಂದರೆ ಮೊದಲನೇ ದಿವಸ ಆ ಪರೀಕ್ಷಾ ಕೇಂದ್ರದವರೆಗೆ ಬರೋದಕ್ಕೆ ಅವಕಾಶ ಇದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಆ ರೂಮನ್ನು ಕೊಡುವಂಥ ನೋಡುವಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದೀವಿ. ಪರೀಕ್ಷೆಯನ್ನು ಭಾಳ ಪ್ರತಿ ವರ್ಷವೂ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಮಕ್ಕಳ ಶಿಕ್ಷಣದ ಮೊದಲನೇ ಮೆಟ್ಟಿಲು ಅಂತ ಇಲಾಖೆ ತಿಳ್ಕೊಂಡಿದೆ. ಸಾರ್ವಜನಿಕರು ಕೂಡ ತಿಳ್ಕೊಂಡಿದ್ದಾರೆ. ಎಲ್ಲ ಶಿಕ್ಷಣ ತಜ್ಞರು ಇರ್ಬೋದು, ಸಾರ್ವಜನಿಕರೆಲ್ಲರೂ ತಿಳ್ಕೊಂಡಿರೋ ಕಾರಣಕ್ಕಾಗಿ ಈ ವರ್ಷ ನಾವು ನಮ್ಮ ಶಿಕ್ಷಕರನ್ನ ಸ್ಟ್ರೆಂಥನ್ ಮಾಡೋದಕ್ಕೆ 5 ದಿನದ ತರಬೇತಿಯನ್ನು ಹಾಕ್ಕೊಂಡಿದ್ವಿ. ಅಂದರೆ ಇಡೀ ವರ್ಷ 5 ದಿನ ಅವರಿಗೆ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ವರ್ಕ್ಶಾಪ್ಗಳನ್ನು ಮಾಡಿದ್ವಿ. ಕಠಿಣಾಂಶಗಳೇನಾದರೂ ಇದ್ದರೆ ಆ ಶಿಕ್ಷಕರು ತಮ್ಮಲ್ಲೇ ಬಗೆಹರಿಸ್ಕೋಬೇಕು ಅಂತ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿಬಿಟ್ಟು ಅವರಿಗೆ ತಮ್ಮ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿದ್ವಿ. ಹೀಗಾಗಿ ನಮ್ಮಲ್ಲಿ ಸಬ್ಜೆಕ್ಟ್ ಫೋರಮ್ ಅಂತ ಕರಿತೇವೆ. ಆ ಸಬ್ಜೆಕ್ಟ್ ಫೋರಮ್ಗಳು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿದ್ದಾವೆ. ನೆಕ್ಸ್ಟು ಮಕ್ಕಳಿಗೆ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೂ ಕೂಡ ವಿಶೇಷ ತರಗತಿಗಳನ್ನು ಈ ವರ್ಷ SSLC ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ. ಆಮೇಲೆ ಡಿಸೆಂಬರ್ 31 ಒಳಗೆ ನಮ್ಮ ಎಲ್ಲ ಪೋರ್ಷನ್ಗಳನ್ನು ಮುಗಿಸಿ ರಿವಿಷನ್ನ ಮಾಡುವಂಥದ್ದು. ಕೆಲವು ಜನ ಡಿಸೆಂಬರ್ 15ಕ್ಕೆ ಮುಗಿಸಿ ರಿವಿಷನ್ ಪ್ರಾರಂಭ ಮಾಡಿದ್ರು. ಹೆಚ್ಚು ಎಲ್ಲ ಶಾಲೆಗಳಲ್ಲೂ ಕೂಡ ಡಿಸೆಂಬರ್ 30ರ ಒಳಗೆ ಎಲ್ಲ ಪಠ್ಯಬೋಧನ 10ನೇ ತರಗತಿ ಮುಗಿಸಿ ಅವರಿಗೆ ರಿವಿಷನನ್ನು ಮಾಡಿದ್ರು. ಹೀಗಾಗಿ ಏನಾಗಿದೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದು ಪಠ್ಯ 2-3 ಸಾರಿ ರಿವಿಷನ್ ಥರ ಮಾಡ್ಕೊಂಡಿದ್ರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಅನ್ನುವಂಥದ್ದು, ಪ್ರಶ್ನೆ ಪತ್ರಿಕೆ ಭಯ ಅನ್ನುವಂಥದ್ದು ಹೋಗುವಂಥ ಕೆಲಸಗಳು ಆಗಿದೆ. ನೆಕ್ಸ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಜನವರಿ 4ರಿಂದ ಜನವರಿ 9ರವರೆಗೆ ವಸತಿಯುತ 1 ವಾರಗಳ ಕಾಲ ಅವರನ್ನು ಅಲ್ಲೇ ಉಳಿಸ್ಕೊಂಡು ಮಾರ್ನಿಂಗ್ ಎಷ್ಟು ಬೇಗ ಏಳಬೇಕು, ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ, ಮತ್ತು ನೈಟ್ ಹೇಗೆ ಓದಬೇಕು ಅಂತ, ಜೊತೆಗೆ 1 ವಾರಗಳ ಕಾಲ ಪ್ರಾಣಾಯಾಮ, ಯೋಗಾಸನ ಪ್ರತಿ 1 ಗಂಟೆ ಆ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿ ನೆನಪಿನ ಶಕ್ತಿ ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ನಮಗೀಗ 139 ವಿದ್ಯಾರ್ಥಿಗಳು A+ ಅಂದರೆ 95 ಎಬವ್ ಬಂದಿದ್ದಾರೆ ಈಗ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ. ಹೋದ ವರ್ಷ ನಮಗೆ 120 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ A+ ಬಂದಿದ್ದು. ಈ ಸಾರಿ ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 139 ಬಂದಿದ್ದಾರೆ. ಸೊ ಇನ್ನೂ ಟೈಮ್ ಇರೋದ್ರಿಂದ, ಅಂದರೆ ಮಧ್ಯೆ ಪರೀಕ್ಷೆಯಲ್ಲಿ ಗ್ಯಾಪ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಇನ್ನೂ ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ, ಅಂದರೆ ಕ್ವಾಲಿಟಿ ಇದು ರಿಸಲ್ಟು ಬರ್ಬೋದು ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆಮೇಲೆ ಅವರಿಗೆ 30 ಡೇಸ್ ಕಾರ್ಯಕ್ರಮ ಅಂತ ಮಾಡಿದ್ವಿ. 30 ದಿನದಲ್ಲಿ ಏನನ್ನು ಓದಬೇಕು ಅಂತ, ಅಂದರೆ ಜಸ್ಟ್ ಪಾಸ್ ಆದರೆ ಸಾಕು ಅಂತ. ಆ 140 ವಿದ್ಯಾರ್ಥಿಗಳಲ್ಲಿ ನಮಗೆ ಸುಮಾರು 100 ವಿದ್ಯಾರ್ಥಿಗಳು ಮತ್ತೆ ಪಾಸಿಂಗ್ ಲೆವೆಲಿಗೆ ಬಂದ್ಬಿಟ್ವಿ. ಇನ್ನು ನಮಗೆ ಭಾಳ ಸಮಸ್ಯೆ ಇರೋದು ಈ 40 ವಿದ್ಯಾರ್ಥಿಗಳು. ಈ 40 ವಿದ್ಯಾರ್ಥಿಗಳು ನನ್ನ ಲೆಕ್ಕದಲ್ಲಿ ಏನಾಗಿದೆ, ಈಗ ಸುಮಾರು 16 ವಿದ್ಯಾರ್ಥಿಗಳು ಅವರು ಕೂಡ ಪಾಸಿಂಗ್ ಬಂದ್ಬಿಟ್ಟು, ಇನ್ನು 24 ವಿದ್ಯಾರ್ಥಿಗಳು ಮಾತ್ರ ನಮಗೆ ಸ್ವಲ್ಪ ಹಾರ್ಡಲ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಏನಾದರೂ ಫೇಲ್ ಆಗ್ಬೋದು ಏನೋ ಅನ್ನುವಂಥದ್ದು
ನಮ್ಮ ಯೋಚನೆ ಮತ್ತು ನಮ್ಮ ತದೆ ಅಂತ ನಮ್ಮ ನಿರೀಕ್ಷೆ. ಪ್ರತಿ ವರ್ಷ ನಮ್ಮ ತಾಲೂಕು 11 ನಮ್ಮ ಜಿಲ್ಲೆಯ 11 ತಾಲೂಕುಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಹೋದ ವರ್ಷವೂ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿತ್ತು. ಈ ವರ್ಷವೂ ಕೂಡ ಅದನ್ನು ಉಳಿಸ್ಕೊಳ್ಬೇಕು ಅಂತ ಭಾವನೆಯಿಂದ ನಮ್ಮ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ಹಾಗೆ ಎಲ್ಲ ನಮ್ಮ ಇಡೀ ನಮ್ಮ ಶಿಕ್ಷಣ ಇಲಾಖೆ ಪ್ರಯತ್ನವನ್ನು ನಡೆಸ್ತಾರೆ. ಇಷ್ಟು ಈ ವಿಷಯ ಸರ್. ಹಾಗೇನಾದರೂ ಕೇಳೋದು?